ಇದರಿಂದ ಕೂಡ ಇದು ಗಾಂಧಾರಿ ಸ್ಟೋರಿ ಇದ್ದಂಗಿದೆ. ಹೌದು, ಗಾಂಧಾರಿ ಸ್ಟೋರಿ ತರ 100 ಮಡಕೆ ತಗೊಂಡು 100 ಮಡಕೆಗೆ ಹಾಕಿ ನಿಜವಾಗ್ಲೂ ಅದೆಲ್ಲ ನಿಜ ಇದೆ ಅಂತಾನೆ ಅನ್ಸುತ್ತೆ. ಇನ್ನೂ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಆಗ್ತಾ ಇದೆ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದ್ರಿಂದ ನಾವು ಭ್ರೂಣಗಳನ್ನು ಬರೀ ನೋಡ್ಬಿಟ್ಟು ಯಾವ್ದು ನೋಡಕ್ ಚೆನ್ನಾಗಿದೆ ಅಷ್ಟನ್ನೇ ತಗೊಳ್ಳೋದ್ ಬದಲು ನಾವು ಎಂಬ್ರಿಯೋ ಡೆವಲಪ್ಮೆಂಟ್ ಫೇಸ್ ಅಲ್ಲೇನೆ ನಾವು ಚೆಕ್ ಮಾಡ್ಕೋಬಹುದು. ಇವಾಗ ನಮ್ಮ ಹತ್ರ ಎಲ್ಲ ಈ ಇದಿರುತ್ತೆ, ಸಮಥಿಂಗ್ ವಿಚ್ ವಿ ಕಾಲ್ ಆಸ್ ಟೈಮ್ ಲ್ಯಾಬ್ಸ್ ಟೆಕ್ನಿಕ್ ಅಂತ. ಅದರಲ್ಲಿ ಏನಾಗುತ್ತೆ, ಎಂಬ್ರಿಯೋ ಗ್ರೋತ್ನ ರೆಕಾರ್ಡ್ ಮಾಡ್ಕೊಂಡ್ಬಿಡುತ್ತೆ. ಅದು ಆ ರೆಕಾರ್ಡಿಂಗ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತಂದ್ರೆ ಎಂಬ್ರಿಯೋ ಬೆಳವಣಿಗೆ ಹೇಗಾಯ್ತು, ಎಲ್ಲರ್ಕಿಂತ ಫಾಸ್ಟಾಗಿ ಆ ಎಂಬ್ರಿಯೋ ಬೆಳೀತು, ಎಲ್ಲರ್ಕಿಂತ ಫಾಸ್ಟ್ ಬೆಳೆದಿರೋ ಚೆನ್ನಾಗಿರುತ್ತೆ ಅಂತ. ಅದಲ್ಲದೆ ಎಂಬ್ರಿಯೋ ಬೆಳವಣಿಗೆ ಟೈಮಲ್ಲಿ ಏನಾದರೂ ಅದು 5-6 ಸೆಲ್ಗೆ ಡೆವಲಪ್ ಆಗಿಬಿಟ್ಟು ಮತ್ತೆ ಅದು ರಿವರ್ಸ್ 4 ಸೆಲ್ 3 ಸೆಲ್ಗೆ ಹೊಟ್ಟೋಯ್ತಾ, ಆಮೇಲೆ ಮತ್ತೆ ಡೆವಲಪ್ ಆಯ್ತಾ, ಈ ಥರದ್ದು ಏನಾದ್ರು ತೊಂದರೆಗಳು ಮಧ್ಯದಲ್ಲಿ ಆಗಿತ್ತಾ ಅದನ್ನೆಲ್ಲ ಕಂಡುಹಿಡಿಬೋದು. ಆ ಥರದ ತೊಂದರೆ ಆಗಿರೋ ಎಂಬ್ರಿಯೋಸ್ನ ಬಿಟ್ಟು ಯಾವುದು ಚೆನ್ನಾಗಿ ಬೆಳ್ಕೊಂಡಿದೆ, ಎಲ್ಲರಿಗಿಂತ ಫಾಸ್ಟ್ ಯಾವ ಎಂಬ್ರಿಯೋ ಚೆನ್ನಾಗಿ ಬೆಳೆದಿದೆ ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ನಾವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸುಮ್ನೆ ಈ ಬೆಡ್ ಸ್ಟೆಥೋಸ್ಕೋಪ್ ಇಟ್ಕೊಂಡು ಇದ್ ಮಾಡೋದಲ್ಲ, ಲ್ಯಾಬ್ಗಳು ಲ್ಯಾಬ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. IVF ಅಲ್ಲಿ ಮಾತ್ರ ದ ಎಂಬ್ರಿಯಾಲಜಿ ಲ್ಯಾಬ್ ಇಸ್ ದ ಹಾರ್ಟ್ ಆಫ್ ದ IVF ಸೆಂಟರ್. ಅದರಲ್ಲಿರೋ ಈ ಇಕ್ವಿಪ್ಮೆಂಟ್ಸ್ ದೇ ಆರ್ ಲೈಕ್ ದ ಹಾರ್ಟ್ ಬೀಟ್. ಅದರಲ್ಲಿ ಎಲ್ಲ ಈ ಟೆಕ್ನಾಲಜಿನ ಬಳಸ್ಕೊಂಡು ನಾವು IVF ಸಕ್ಸಸ್ ರೇಟ್ನ ಇನ್ಕ್ರೀಸ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ. ಇದನ್ನ ನಾವು ಮಾರ್ಫೋಕೈನೆಟಿಕ್ಸ್ ಅಂತ ಹೇಳ್ತೀವಿ, ಯಾವ ತರ ಬೆಳವಣಿಗೆ ಆಗುತ್ತೆ ಅದರ ಪ್ರಕಾರ. ಆಮೇಲೆ ನಾವು ಬರೀ ಎಂಬ್ರಿಯೋಸ್ ನ ನೋಡ್ಬಿಟ್ಟೆ ತಗೊಳ್ಳೋದಲ್ಲದೆ ಆ ಎಂಬ್ರಿಯೋಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಎಷ್ಟೋ ಪಿಕ್ಚರ್ಸ್ ನ ಫೀಡ್ ಮಾಡಿರ್ತಾರೆ ಕಂಪ್ಯೂಟರ್ಸ್ ಅಲ್ಲಿ. ಅದರಲ್ಲಿ ಯಾವ ಎಂಬ್ರಿಯೋ ಇಂದ ಜಾಸ್ತಿ ಮಗು ಆಗೋ ಚಾನ್ಸ್ ಆಗಿದೆ ಆ ತರ ಕಾಣಿಸ್ತಾ ಇರೋ ಎಂಬ್ರಿಯೋನ ಅದನ್ನ ಸೆಲೆಕ್ಟ್ ಮಾಡಿ ದಿಸ್ ಅ ಟಾಪ್ ಗ್ರೇಡ್ ಎಂಬ್ರಿಯೋ ಅಂತ ಹೇಳುತ್ತೆ. ಇದೆಲ್ಲ ಇರೋದ್ರಿಂದ ನಮ್ಗೆ ಇವಾಗ IVF ಸಕ್ಸಸ್ ರೇಟ್ನ ಆದಷ್ಟು ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸೌಲಭ್ಯ ಆಗಿದೆ.